ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರೇಕ್ಷಕ ಮಿತ್ರರೇ, ಎಲ್ಲರಿಗೂ ಬುಧವಾರದ ಶುಭೋದಯ ಹಾಗೂ ಶುಭ ನಮನಗಳು. ನೀವೆಲ್ಲರ ಜೀವನ ಯಶಸ್ಸಿನ ದಾರಿಗೆ, ಜಯತ್ವದ ಕಡೆಗೆ ಹೋಗಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 13/3/2019 ಬುಧವಾರ. ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಸಪ್ತಮಿ. ಭಾಳಷ್ಟು ವಿಶೇಷವಾದ ದಿನ ಇವತ್ತು. ರೋಹಿಣಿ ನಕ್ಷತ್ರ, ರಾಹುಕಾಲ ಮಧ್ಯಾಹ್ನ 12:29 1:59 ಯವಗಂಡ ಕಾಲ ಬೆಳಗ್ಗೆ 7:59 9:24 ದುರ್ಮುಹೂರ್ತ ಮಧ್ಯಾಹ್ನ 12:05 12:53 ಇರುತ್ತೆ. ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಈ ದಿನದ 12 ರಾಶಿಗಳ ಫಲವನ್ನು ನೋಡೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಅದ್ಭುತವಾದಂಥ ಫಲ ಇವತ್ತು. ಮೇಷರಾಶಿಯ ವೀಕ್ಷಕರು ಇವತ್ತು ಅದೃಷ್ಟವಂತರು. ಕಾರಣ ಏನಂತಂದರೆ, ರಾಶಿಯಲ್ಲೇ ರಾಶ್ಯಾಧಿಪತಿ ಇರತಕ್ಕಂಥದ್ದು ಒಂದು ವಿಶೇಷ. ಆದರೆ ಎರಡನೇ ಮನೆಯಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಶುಭವಾದಂಥ ಫಲಗಳು. ಕುಟುಂಬದಿಂದ ನೆಮ್ಮದಿಯ ವಾತಾವರಣ, ನಿಮ್ಮ ಪರಂಪರೆ ಆಸ್ತಿಗಳು ನಿಮ್ಮ ಕೈಗೆ ಬಂದು ಸೇರುವಂಥದ್ದು, ಹೆಣ್ಣಿನಿಂದ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಭಾಳಷ್ಟು ಅದ್ಭುತವಾದ ಫಲ ಇವತ್ತು. ನೀವೇನಾದರೂ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಇವತ್ತೇ ನಿಮ್ಮ ಒಂದು ಯಶಸ್ಸು ಖಂಡಿತ ಆಗುತ್ತೆ. ಅದಕ್ಕೆ ಪ್ರಯತ್ನಗಳು ಬಲವಾಗಿರಲಿ, ಗ್ಯಾರಂಟಿ ನಿಮಗೆ ಶುಭ ಫಲ ಆಗೇ ಆಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಸಹ ನಿಮಗೆ ಇರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ಯಾವುದೇ ಅಡೆತಡೆಗಳು ಬರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ ವೃದ್ಧಿ ಇರುತ್ತೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರಿಗೆ ಇವತ್ತು ಅದೃಷ್ಟದ ದಿನ. ಅಧಿಕವಾದ ಫಲವನ್ನು ಅಭಿವೃದ್ಧಿ ಪಡ್ಕೊಳ್ತೀರಾ. ಜೊತೆಗೆ ಇವತ್ತು ಮನೆಯಲ್ಲಿ ನೆಮ್ಮದಿಯ ವಾತಾವರಣವು ಅಭಿವೃದ್ಧಿ ಆಗುತ್ತೆ. ಸಾಲ ಬಾಧೆಗಳಿದ್ದರೆ ನಿವಾರಣೆ ಆಗುವಂಥದ್ದು ವೃಷಭ ರಾಶಿಯವರಿಗೆ ಇವತ್ತು. ಮತ್ತು ಶತ್ರು ಬಾಧೆಗಳು ಸಹ ನಿವೃತ್ತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಆಶ್ಚರ್ಯ ಪಡಬೇಕು. ಏನಪ್ಪ ಅಂತಂದರೆ, ಬೀಸೋ ದೊಣ್ಣೆನ ಬಿಡಿಸ್ಕೊಂಡ್ರೆ ನಮಗೆ 100 ವರ್ಷ ಆಯುಷ್ಯು ಅಂತ ಹೇಳ್ತಾರೆ. ಹಾಗೆ ಮಿಥುನ ರಾಶಿಯವರು ಇವತ್ತು ಭಾಳ ಯೋಚನಾ ಶಕ್ತಿಯಿಂದ ನಿಮ್ಮ ಕೆಲಸಗಳನ್ನು ಮಾಡಬೇಕು. ಆದಷ್ಟು ಯಾರಿಗೂ ಮಾತನ್ನು ಕೊಡಬೇಡಿ. ಇವತ್ತು ಏನು ನಿರ್ಧಾರಗಳನ್ನು ಮಾಡಬೇಡಿ. ಅಗ್ರಿಮೆಂಟ್ಗೆ ಸೈನ್ ಹಾಕಬೇಡಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಇವತ್ತು ಅನುಕೂಲವಾಗಿಲ್ಲ. ಸ್ವಲ್ಪ ಮಿಥುನ ರಾಶಿಯವರು ಯೋಚನೆ ಮಾಡಿ. ದುರ್ಬುದ್ಧಿ ನಿಮ್ಮಲ್ಲೇ ಬರುತ್ತೆ. ಅಂದರೆ ಹೇಗೆ ಒಂದು ಮೀನುಗಾರನಿಗೆ ಸಿಕ್ಕಾಕೊಳ್ಳುತ್ತೆ, ಹಾಗೆ ನೀವು ಮೋಸ ಮಾಡುವಂಥವ್ರಿಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಆದರೂ ಇವತ್ತು ದೇವಿ ಖಡ್ಗಮಾಲ ಅನ್ನುವಂಥ ಮಂತ್ರವನ್ನು ಪಾರಾಯಣ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ವೃದ್ಧಿ ಆಗುತ್ತೆ, ಸಹ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಕ್ಷೇಮದಾಯಕ, ಒಳ್ಳೆಯ ಅಭಿವೃದ್ಧಿಯ ಫಲಗಳ ಅಭಿವೃದ್ಧಿ ಆಗುತ್ತೆ. ಮನಸ್ಸಿಗೆ ಏನೋ ಒಂಥರ ಸಂತೋಷ ಸಿಗುವಂಥ ದಿನವಾಗಿರುತ್ತೆ. ರೈತರಿಗೆ ಶುಭ ಫಲ ಅಂತ ಹೇಳ್ಬೋದು. ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ವಿದ್ಯಾರ್ಥಿಗಳಿಗೂ ಶುಭ ಫಲ, ಅದೃಷ್ಟದ ದಿನ, ಆರೋಗ್ಯ ವೃದ್ಧಿ. ಇನ್ನು ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲವೇ. ಸಿಂಹರಾಶಿಯವ್ರಿಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅನುಕೂಲಕರವಾಗಿರ್ತಕ್ಕಂಥದ್ದು. ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಭಾಳಷ್ಟು ವಿಶೇಷವಾದ ಫಲ. ಯಾಕೆಂತಂದರೆ ಸಿಂಹರಾಶಿಯವರಿಗೆ ಸಾಧಾರಣವಾಗಿಯೇ ಶುಕ್ರ ಭಾಳಷ್ಟು ಫಲವನ್ನು ಈ ದಿನ ಕೊಡ್ತಾನೆ. ಯಾಕೆಂದರೆ ಯಾವತ್ತು ಸಿಂಹರಾಶಿಗೆ ಶುಕ್ರ ಶತ್ರುನೇ. ಆದರೆ 6ನೇ ಮನೆಯಲ್ಲಿ ಶುಕ್ರರಿಂದ ಒಂದು ಸ್ವಲ್ಪ ಅನುಕೂಲವಾಗಿರುತ್ತೆ. ರೋಗ ಬಾಧೆಗಳು ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಯೋಚನೆ ಮಾಡಬೇಡಿ, ಖಂಡಿತ ಜಯಪ್ರಾಪ್ತಿಯಾಗುತ್ತೆ. ಮತ್ತಷ್ಟು ಅಭಿವೃದ್ಧಿ ಪಡಿಬೇಕು ಅಂತಂದರೆ ಇವತ್ತು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ. ಸಿಂಹರಾಶಿಯವರಿಗೆ ಸಾಧಾರಣ ಇರೋದು ಶುಭವಾಗುತ್ತೆ, ಶುಭವಾಗಿರೋದು ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲ. ಕನ್ಯಾ ರಾಶಿಯವರ ವೀಕ್ಷಕರು ಇವತ್ತು ಒಂದು ಕೆಲಸ ಮಾಡಲೇಬೇಕು. ಏನಾದರೂ ಒಂದು ದಾನವನ್ನು ಮಾಡಬೇಕು. ದಾನ ಮಾಡೋದ್ರಿಂದ ನಿಮ್ಮ ಅದೃಷ್ಟಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಏನಾದರೂ ದಾನ ಮಾಡಿ, ನಿಮ್ಮ ಶಕ್ತಿ. ಅನ್ನವನ್ನು ದಾನ ಮಾಡಿ, ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ದಾನ ಮಾಡಿ, ಅನಾಥ ಆಶ್ರಮಗಳಿಗೆ ಏನಾದರೂ ಒಂದು 10 ರೂಪಾಯಿ ಆದರೂ ಸಹಾಯ ಮಾಡಿ. ನಿಮ್ಮ ಶಕ್ತಿ, ಸಾಲ ಮಾಡಿ ಸಹಾಯ ಮಾಡಿ ಅಂತೇಳಿಲ್ಲ, ದಾನ ಮಾಡೋದ್ರಿಂದ ಇವತ್ತು ನಿಮಗೆ ವಿಶೇಷವಾದ ಫಲಗಳ ಅಭಿವೃದ್ಧಿ ಆಗುತ್ತೆ. ಮನಸ್ಸಿಗೆ ಭಾಳಷ್ಟು ನೆಮ್ಮದಿ ಇರುತ್ತೆ. ದೇವಾಲಯ ದರ್ಶನದಿಂದ ಕೂಡ ಇವತ್ತು ನಿಮಗೆ ಜಯದ ಹಾದಿಗೆ ಹೋಗ್ತೀರಾ. ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಫಲ ಅಂತ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ಈ ದಿನ ಸಾಧಾರಣವಾಗಿರ್ತಕ್ಕಂಥದ್ದು. ತುಲಾರಾಶಿಯ ವೀಕ್ಷಕರು ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಅಂದವೇ ನಿಮಗೆ ಶತ್ರುತ್ವವನ್ನು ತಂದುಕೊಡುತ್ತೆ.
ಮತ್ತು ಭಾಳಷ್ಟು ಪಾರ್ಶಾಲಿಟಿ ಜಾಸ್ತಿ ಆಗುತ್ತೆ, ನಿಮ್ಮಲ್ಲೇ ಕೋಪ ಜಾಸ್ತಿ ಆಗುತ್ತೆ, ಸ್ವಾರ್ಥ ಬುದ್ಧಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಯಾವ ಕೆಲಸ ಮಾಡಬೇಕಾದ್ರೂ 100 ಬಾರಿ ಯೋಚನೆ ಮಾಡಿ ಮತ್ತು ಇವತ್ತಿನ ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟದ್ದು ನಿಮಗೆ ಅನುಕೂಲವಾಗಿರೋದಿಲ್ಲ. ರಾಜನಿಂದ ನಿಮಗೆ ಅಡಚಣೆಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಾಹನ ಚಾಲನೆಯೂ ಕೂಡ ಸುಖಕರವಾಗಿರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ನಿಮಗೆ ಈ ದೋಷ ಪರಿಹಾರವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲ. ವೃಶ್ಚಿಕ ರಾಶಿಯ ಒಂದು ವೀಕ್ಷಕರಿಗೆ ಭಾಳಷ್ಟು ಅದ್ಭುತವಾದಂಥ ಫಲ. ಯಾಕೆಂತಂದರೆ ಮನೆಯನ್ನು ಖರೀದಿ ಮಾಡುವಂಥ ಯೋಗ ಅಥವಾ ಸೈಟೋ ಫ್ಲ್ಯಾಟೋ ತಗೊಳ್ಳುವಂಥ ಯೋಗ ನಿಮಗಿರುತ್ತೆ. ಸತತ ಪ್ರಯತ್ನ ನಿಮ್ಮದು ಜೋರಾಗಿರಲಿ, ಖಂಡಿತವಾಗಲೂ ಯಶಸ್ಸಾಗುತ್ತೆ. ಬ್ಯಾಂಕ್ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಷೇರು ವ್ಯವಹಾರದಲ್ಲಿ ಅಭಿವೃದ್ಧಿ, ರಾಜಕೀಯವಾಗಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಸಹ ಪಡಿಬೋದು. ಧನುರ್ರಾಶಿಯವರಿಗೆ ಅತ್ಯಂತ ಶುಭ ಫಲ, ಬಹಳಷ್ಟು ಅದ್ಭುತವಾದಂಥ ಫಲ. ಧನುರ್ರಾಶಿಯವರಿಗೆ ಪರಂಪರೆ ಆಸ್ತಿ ನಿಮಗೆ ಕೈಗೆ ಬಂದು ಸೇರುವಂಥದ್ದು, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ವಿದೇಶಿ ಪ್ರಯಾಣದಲ್ಲೂ ಕೂಡ ಅನುಕೂಲವಾಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶಾಂತಿಯ ವಾತಾವರಣ ಅಭಿವೃದ್ಧಿ ಪಡ್ಕೊಳ್ತೀರಾ. ಒಟ್ಟಾರೆ ಧನುರ್ರಾಶಿಯವರಿಗೆ ಶುಭ ಫಲ. ಮಕರ ರಾಶಿಯವರಿಗೆ ಈ ದಿನ ಕ್ಷೇಮದಾಯಕವಾಗಿದ್ದು ಶುಭವಾಗಿದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಕರ ರಾಶಿಯವರು. ಯಾಕೆಂತಂದರೆ ಮಕರ ರಾಶಿಯವರಿಗೆ ಇವತ್ತು ವಾಹನ ಸೌಖ್ಯ ಅಭಿವೃದ್ಧಿ ಆಗುತ್ತೆ. ಅಂದರೆ ವಾಹನ ನೂತನ ಖರೀದಿ ಮಾಡುವಂಥ ಯೋಗ್ಯತೆ ನಿಮಗೆ ಭಗವಂತ ಕೊಡ್ತಾನೆ. ಅದರ ಜೊತೆಗೆ ಮನೆಯನ್ನು ಅಂದವಾಗಿಟ್ಕೊಳ್ಬೇಕು, ಸಿಂಗರಿಸ್ಕೊಳ್ಬೇಕು. ಗೃಹಿಣಿಯರಿಗೆ ಇವತ್ತು ಏನೋ ಒಂಥರ ಲವಲವಿಕೆಯಿಂದ ಇರ್ತಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಂಥ ಅಡಚಣೆಗಳು ಆಗೋದಿಲ್ಲ. ಮರ್ಯಾದೆ ಗೌರವ ಸಮಾಜದಲ್ಲಿ ಉತ್ತಮವಾದ ಅಭಿವೃದ್ಧಿ ಆಗುತ್ತೆ. ಗಂಡಸರಿಗೆ ಸ್ತ್ರೀ ಸೌಖ್ಯ ಸಿಗುವಂಥ ದಿನ. ಸಂತಾನ ಅಪೇಕ್ಷಿತ ದಂಪತಿಗಳು ಕೂಡ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಸಾಧಾರಣ ಫಲ. ಜಾಗ್ರತೆಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮನ್ನು ಮೋಸ ಮಾಡೋರು ಹುಡುಕೊಂಡ್ಬರ್ತಾರೆ, ಎಚ್ಚರಿಕೆ ವಹಿಸಿ. ಜೊತೆಗೆ ನೀವು ಇವತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಕೂಡ ಆಂಜನೇಯ ದಂಡಕವನ್ನು ಅಥವಾ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿಕೊಂಡು ಹೋಗಿ, ಖಂಡಿತವಾಗಲೂ ಯಶಸ್ಸಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳಿದೆ, ಸ್ವಲ್ಪ ವ್ಯವಹಾರದಲ್ಲಿ ಕಾಲು ಎಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದ ವಾತಾವರಣ ಸ್ವಲ್ಪ ಕೆಡುವಂಥ ಸಾಧ್ಯತೆ, ಬಂಧುಗಳಿಂದ ಕಿರಿಕಿರಿ ಹಿಂಸೆ ಆಗುವಂಥ ಸಾಧ್ಯತೆ. ಸ್ವಲ್ಪ ಎಚ್ಚರಣೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಅಸಮಾಧಾನ ಮಾತುಗಳು ಬಂದರೆ ಅಲ್ಲಿರಬೇಡಿ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಸ್ಥಾನದಲ್ಲಿ ಯಾವತ್ತೂ ಕೂಡ ನೀವು ಇರಬೇಡಿ, ಅದರಿಂದ ನಿಮಗೆ ಸಮಸ್ಯೆಗಳಾಗುತ್ತೆ. ಕುಂಭರಾಶಿಯವರು ಇದನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯ ವೀಕ್ಷಕರಿಗೆ ಅದ್ಭುತವಾದಂಥ ಫಲ ಇವತ್ತು. ಮೀನರಾಶಿಗೆ ಭಾಳ ಶುಭ ಫಲ. ಯಾಕೆ ಅಂತಂತಂದರೆ ಗುರುಗಳ ಒಂದು ಅನುಗ್ರಹ. ಹೇಳಿ ಕೇಳಿ ಗುರುವಿನ ರಾಶಿ ಅದು. ಮೀನರಾಶಿಗೆ ಇವತ್ತು ಒಳ್ಳೆಯ ವಸ್ತ್ರದ ಖರೀದಿ ಮಾಡುವಂಥ ಯೋಚನೆ, ಅದರಲ್ಲಿ ಯಶಸ್ಸಾಗ್ತೀರಾ. ಅಥವಾ ನಿಮ್ಮ ಒಂದು ಹೊಸದಾದಂಥ ಕೆಲಸಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಆಗ್ತೀರ. ಅಂದರೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಜಯಪ್ರಾಪ್ತಿ ಆಗುತ್ತೆ. ಸಮಾಜದ ಕಾರ್ಯಕ್ರಮಗಳಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಅಂತಂದರೆ ಹೊರಗಡೆ ಏನಾದರೂ ಒಂದು ಕೆಲವೊಂದು ವಿಶೇಷತೆಗಳಿರುತ್ತೆ, ಕ್ರೀಡೆಗಳಿಗೆ ಸಂಬಂಧಪಟ್ಟದ್ದು ಅಥವಾ ಯಾವುದಾದ್ರೂ ಆಗ್ಬೋದು, ರಾಜಕೀಯವಾಗಿ ಆಗ್ಬೋದು ಅಥವಾ ಒಂದು ಸಂಸ್ಥೆಯ ಮೂಲಕ ಆಗ್ಬೋದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಆಗುತ್ತೆ. ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಮೀನರಾಶಿಯವರಿಗೆ ಮತ್ತಷ್ಟು ಫಲ. ಶತ್ರು ಬಾಧೆಗಳಿಂದ ನಿವೃತ್ತಿ, ಸಾಲ ಬಾಧೆಯಿಂದ ನಿವೃತ್ತಿ ಆಗುವಂಥ ಸಾಧ್ಯತೆಗಳು. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಯಶಸ್ಸಿನ ದಾರಿಗೆ ಹೋಗಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.